ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಹಾಗೆ ನಮ್ಮಲ್ಲಿ ಒಕ್ಕೂಟ ಇದೆ. ನೌಕರ ಸಂಘ, ಇಂಜಿನಿಯರ್ ಸಂಘ ಮತ್ತು ಅಕೌಂಟ್ಸ್ ಆಫೀಸರ್ ಸಂಘ ಮತ್ತು SC/ST ವೆಲ್ಫೇರ್ ಅಸೋಸಿಯೇಷನ್ ಸಂಘ, ಇದಕ್ಕೆಲ್ಲದೂ ನಾವು ಒಕ್ಕೂಟ ಮಾಡಿದೆ. ಒಕ್ಕೂಟಕ್ಕೂ ಸಹ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಟಾಟಾ ಡಿಸ್ಟ್ರಿಬ್ಯೂಷನ್ ಕಂಪ್ನಿಯವರು ಲೈಸೆನ್ಸ್ಗೋಸ್ಕರ ಅಪ್ಲೈ ಮಾಡಿದ್ದಾರೆ KRCನಲ್ಲಿ. ಈ ನಿಟ್ಟಲ್ಲಿ ಅದಕ್ಕೆ ಪ್ರಬಲವಾದಂಥ 19 ಜಿಲ್ಲೆಗಳಲ್ಲಿ ಅವರು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ KRC ಅಂತ. ನಮ್ಮ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಇವತ್ತು 5 ಕಂಪ್ನಿ ಇದೆ. KPTCL ಒಂದು ಟ್ರಾನ್ಸ್ಮಿಷನ್ ಕಂಪ್ನಿ ಇದೆ. ಒಟ್ಟು 6 ಕಂಪ್ನಿ ಇದೆ. ನಮ್ಮ ರಾಜ್ಯ ಸರ್ಕಾರದ ಅಡಿನಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ಇದೆ. ಉತ್ತಮ ಗುಣಮಟ್ಟವಾದಂಥ ವಿದ್ಯುತ್ ಸರಬರಾಜು ನಾವು ಕೊಡ್ತಾಯಿದ್ದೀವಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದೇ ನಿಮಿಷ ಕರೆಂಟು ಹೋದ್ರೂ ಗ್ರಾಹಕರು ಸುಮ್ಮನೆ ಇರೋದಿಲ್ಲ. ಇವತ್ತು ನಾವು ಯಾವುದೇ ಒಂದು ಲೋಡ್ ಶೆಡ್ಡಿಂಗ್ ಇಲ್ಲದೇ ರಾಜ್ಯ ಸರ್ಕಾರ ಮತ್ತು ನಮ್ಮ ಎಲ್ಲ ಕಂಪ್ನಿಗಳು ಇವತ್ತಿನ ದಿವಸ ಗ್ರಾಹಕರಿಗೆ ಯಾವುದೇ ಒಂದು ವಿದ್ಯುತ್ ಸರಬರಾಜು ವಿತರಣೆ ಒಂದು ಕೊರತೆ ಇದ್ದರೂ ಸಹ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಇನ್ನು 35,000 ಜನ ವೇಕೆನ್ಸಿ ಇದೆ. ಕೆಲಸದ ಒತ್ತಡ ನಡುವೆಯೂ ಸಹ ಉತ್ತಮವಾದಂಥ ಸೇವೆ ಮಾಡ್ತಾಯಿದ್ದೀವಿ. ಆದ್ದರಿಂದ ರಾಜ್ಯ ಸರ್ಕಾರ ಅಡಿನಲ್ಲೇ ಇರಬೇಕು ಅಂತ ಯಾವುದೇ ಕಾರಣಕ್ಕೂ ಖಾಸಗೀಕರಣ ಆಗಬಾರ್ದು ಅಂತ ನಮ್ಮ ಉದ್ದೇಶ. ಖಾಸಗೀಕರಣ ಮಾಡೋದ್ರಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು ಮನವಿನ ತಯಾರು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿ ಮತ್ತು ನಮ್ಮ ಇಂಧನ ಸಚಿವರಿಗೆ. ಅವರು ಡೆಲ್ಲಿಲಿರೋದ್ರಿಂದ ಅವ್ರು ಬಂದ ನಂತರ ಅವರು ಹೋಗ್ಬಿಟ್ಟು ಮನವೊಲಿಸಿ ರಾಜ್ಯ ಸರ್ಕಾರ ಅಡಿನಲ್ಲಿ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ತಮ್ಮ ಇಲಾಖೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು MD ನಮ್ಮ KPTCL MD ನೆನ್ನೆ ಭೇಟಿ ಮಾಡಿದ್ವಿ. ಇವತ್ತು ಬೆಸ್ಕಾಂ MD ವೈಶಾಲಿ ಮೇಡಮ್ ಅವರು ಸಹ ಅವರು ಹುಬ್ಳಿ ಕಂಪ್ನಿನೂ MD ಇದ್ದಾರೆ, ಇಲ್ಲಿ ಬೆಸ್ಕಾಂ ಕಂಪ್ನಿಗೆ ಇನ್ಚಾರ್ಜ್ ಇದ್ದಾರೆ. ಅವ್ರಿಗೂ ಸಹ ಮನವಿ ಮಾಡಿದ್ದೀವಿ, ಇದನ್ನು ನಿಮ್ಮ ಅಂಡರ್ನಲ್ಲೇ ಇರಬೇಕು. ಮತ್ತು ನಮ್ಮ DT ಟೆಕ್ನಿಕಲ್ ಡೈರೆಕ್ಟರ್ ರಮೇಶ್ ಅವರು ಅವ್ರಿಗೂ ಸಹ ಮನವಿ ಕೊಟ್ಟಿದ್ವಿ. ನಮ್ಮ ರಾಜ್ಯ ಸರ್ಕಾರ ಈಗ ಏನು ಸಿಸ್ಟಮ್ ನಡೀತಿದೆ ಬೆಸ್ಕಾಮಲ್ಲಿ, ಬೆಸ್ಕಾಮ್ ಆಗೇ ಇರಬೇಕು, ಯಾವುದೇ ಕಾರಣ ಟಾಟಾ ಅಂತ ಇನ್ನೊಂದು ಹೆಸರು ಬರಬಾರ್ದು ಅಂತ ನಿಟ್ಟಿನಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಸರ್, ಯಾವುದೇ ಕ್ರಮ ಆಗಲಿಲ್ಲ ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ನಮ್ಮ ನೌಕರರು ಎಲ್ಲ ಸೇರಿಕೊಂಡು ಏಕಕಾಲದಲ್ಲಿ ನಾವು ಕೆಲಸಕ್ಕೆ ಗೈದು ಅದರ ಮುಖಾಂತರ ನಾವೊಂದು ಸ್ಟ್ರೈಕ್ ನೋಟಿಸ್ ಕೊಟ್ಟು ಲೀಗಲಾಗಿ ಲೇಬರ್ಗೆ ಕಮಿಷನ್ ನಾವು ID ಆ್ಯಕ್ಟಲ್ಲಿ ಬರೋದ್ರಿಂದ ಒಂದು ವೇಳೆ ಪ್ರೈವೇಟೈಸೇಷನ್ ಆಗೋದ್ರೆ ಏನು ಮಾಡ್ತೀರಾ ಅಂತ ನಿಮ್ಮ ಭಾವನೆ ಏನಾಗಿದೆ? ಪ್ರೈವೇಟೈಸೇಷನ್ ಖಾಸಗೀಕರಣ ಆದರೆ ನಮ್ಮ ಅಧಿಕಾರಿಗಳು ಮತ್ತು ನೌಕರಿಗೆ ಸಮಸ್ಯೆ ಆಗುತ್ತೆ ಅಂತ ಇದು ಒಂದು ತಪ್ಪು ಕಲ್ಪನೆ. ಯಾಕೆ ಇದು ತಪ್ಪು ಕಲ್ಪನೆ ಅಂತಂದರೆ, ಈಗ ಖಾಸಗೀಕರಣ ಆದಂತಹ ಉದಾಹರಣೆಗೆ ಎಕ್ಸಾಂಪಲ್ಲು ಯಾವುದಾದ್ರೂ ಖಾಸಗಿ ಸಂಸ್ಥೆಗಳನ್ನು ತಗೊಳ್ಳಿ, ಅವರು ಆಲ್ವೇಸ್ ಲಾಭದಲ್ಲಿ ನೋಡ್ತಾ ಇದ್ದಾರೆ ಅವರು ಅಲ್ವಾ, ಲಾಭ ಇಟ್ಕೊಂಡೆ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ ನಮ್ಮ ಸಂಸ್ಥೆ ಇದೆಯಲ್ಲ, ನಾವು ಲಾಭದಲ್ಲಿ ಮಾಡೋ ಅಂಥ ಸಂಸ್ಥೆ ಅಲ್ಲ. ನಾವು ನೋ ಪ್ರಾಫಿಟ್ಟು ನೋ ಗೇಯ್ನು. ನಾವು ಪ್ರಾಫಿಟ್ ಇಲ್ಲದೆ ನಮ್ಮ ಆಡಳಿತ ವೆಚ್ಚನ ಸರಿದೂಗಿಸ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದೀವಿ. 1902ನೇ ಇಸ್ವಿಯಿಂದನೂ ಬಂದಿದ್ದೀವಿ. ಆದರೂ ಲಾಸಲ್ಲಿದ್ದೀವಿ. ಯಾಕೆ ಲಾಸಲ್ಲಿದ್ದೀವಿ ಅಂದರೆ ಈಗ ನಿಮಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡೋದಿರ್ಬೋದು. ಇದನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಸರ್ಕಾರ ನಮಗೆ ₹1 ನಮಗೆ ಅನುದಾನ ಕೊಡೋಲ್ಲ. ಈಗ ಈ ರೋಡ್ ಮಾಡೋಕ್ಕೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ಕಾಲುವೆ ಮಾಡೋಕ್ಕೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ನಮಗೆ ₹1 ನಮಗೆ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ನಮ್ಮ ದುಡ್ಡಲ್ಲೇ ನಾವು ಲೋನು ಇತ್ಯಾದಿ ವೆಚ್ಚ ದಾರಿಗಳಲ್ಲಿ ಹುಡ್ಕೊಂಡು ನಾವು ಏನು ಮೂಲಭೂತ ಸೌಕರ್ಯಗಳನ್ನು ನಾವು ಕಲ್ಪಿಸಬೇಕಾಗಿದೆ ಅದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಆದರೆ ಈ ನಮಗೆ ಏನು ಲೋನ್ ಇದೆಯಲ್ಲ, ಈ ಮುಖ್ಯ ವಾಹಿನಿಗೆ ತರಬೇಕು. ಈಗ ನಾವು ಒಂದಷ್ಟು ರಿಸರ್ವೇಷನನ್ನು ಕೊಡಬೇಕು. ಯಾರು ಹಿಂದೆ ಇದ್ದಾನೆ, ಗ್ರಾಮೀಣ ಭಾಗದಲ್ಲಿ ಇದ್ದಾನೆ, ಅವನನ್ನು ಕೂಡ ನಾವು ಮುಖ್ಯವಾಹಿನಿ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾಡಿದ್ರು. ಹಾಗಾಗಿ ಈಗ ಸರ್ಕಾರದ ಅಡಿನಲ್ಲಿದ್ದರೆ ಏನಾಗುತ್ತೆ, ನಿಮಗೆ ರಿಸರ್ವೇಷನ್ಸ್ ಎಲ್ಲ ಸಿಗುತ್ತೆ. 50% ರಿಸರ್ವೇಷನ್ ಎಲ್ಲ ವರ್ಗಕ್ಕೂ ಕೊಡ್ತಾರೆ. ಯಾರ್ಯಾರು ನಮ್ಮ ಕಡು ಬಡವರಿದ್ದಾರೆ, ಯಾರ್ಯಾರು ಅರ್ಹರಿದ್ದಾರೆ, ಅವ್ರನ್ನೆಲ್ಲ ಆಯ್ಕೆ ಮಾಡಿ ಅವ್ರಿಗೆಲ್ಲ ಅವಕಾಶ ಮಾಡಿ ಕೊಡ್ತದೆ. ಒಂದು ವೇಳೆ ಖಾಸಗಿ ಅವ್ರಿಗೆ ಮಾಡಿಕೊಟ್ರೆ ಮಾಡ್ತಾರೆ ಅವರು? ವಿಚಾರ ಮಾಡಿ. ಹಿಂಗೆ ಅನೇಕ ವಿಚಾರಗಳಿದೆ. ನಾನು ಆ ಪ್ರೆಸ್ ಕ್ಲಬ್ಬಲ್ಲಿ ಹೇಳಿದೆ, ನಮಗೆ ಗಂಗಾ ಕಲ್ಯಾಣ ಅಂತ ಇದೆ. ಗಂಗಾ ಕಲ್ಯಾಣ ಯಾರು ಕೊಡ್ತಾರೆ? ಅಂಬಾನಿ ಅದಾನಿ ಕೊಡಲ್ಲ ಗಂಗಾ ಕಲ್ಯಾಣನ. ಯಾರು ತೀರಾ ರೈತ 1 ಎಕರೆ 2 ಎಕರೆ ಇಟ್ಕೊಂಡಿರ್ತಾನೆ, ಬೋರ್ ಕೊಡ್ಸೋಕ್ಕೂ ಶಕ್ತಿ ಇರಲ್ಲ ಅಂತವನಿಗೆ ಸರ್ಕಾರ ಬೋರ್ ಕೊಡಿಸ್ಕೊಡುತ್ತೆ. ಸರ್ಕಾರ ಬೋರ್ ಕೊಡಿಸಿ ಮೋಟ್ರನ್ನೂ ಕೊಡಿ. ಇಡೀ ರಾಜ್ಯನೇ ಆಗಿಲ್ಲ. ಈಗ ಉದಾಹರಣೆಗೆ ಡೆಲ್ಲಿ ಆಗಿದೆ, ಬಾಂಬೆ ಆಗಿದೆ, ಒಡಿಶಾದಲ್ಲಿ ಕೆಲವು ಕಡೆ ಆಗಿದೆ. ಆದರೆ ನಮ್ಮಲ್ಲಿ ಏನಾಗಿದೆ, ಆಲ್ಮೋಸ್ಟ್ 75% ಕೇಳಕ್ಕೆ ಕೊಟ್ಟಿದ್ದಾರೆ. ಸುಮಾರು 19 ಜಿಲ್ಲೆ ಇದೆ. ಇನ್ನು ಉಳಿದವರು ಇನ್ನೊಂದು ಯಾವುದೋ ಕಂಪ್ನಿ ಕೈಲಿ ಹಾಕಿಸ್ತಾರೆ. ಇಡೀ ರಾಜ್ಯನೇ ತಗೊಳ್ತಾ ಇದೆ. ಕಾರಣ, ಎಲ್ಲ ರಾಜ್ಯಗಳಿಗಿಂತ ತುಂಬ ಸಂತೃಪ್ತಿಯಿಂದ ಇರ್ತಕ್ಕಂಥ ರಾಜ್ಯ ಕರ್ನಾಟಕ. ನಾವು ಅಷ್ಟೊಂದು ಎನರ್ಜಿನ ಜನ್ರೇಟ್ ಮಾಡ್ತಾ ಇದ್ದೀವಿ.
ನಾವು ಅಷ್ಟು ಉತ್ಪಾದನೆ ಮಾಡ್ತಾ ಇದ್ದೀವಿ. ಇಡೀ ಏಷ್ಯಾ ಖಂಡದಲ್ಲಿ ನಮ್ಮ ಪಾವಗಡ ಸೋಲಾರ್ ಪಾರ್ಕ್ ಇದೆಯಲ್ಲ, ಇದು ತುಂಬ ದೊಡ್ಡ ಒಂದು ಜನರೇಷನ್ ಪಾರ್ಕ್ ಆಗಿದೆ. ಇನ್ನು ಮುಂದಿನ ಒಂದು 3 ವರ್ಷಗಳಲ್ಲಿ ಮತ್ತೆ ಒಂದು 5,000 ಮೆಗಾವ್ಯಾಟನ್ನು ಕಾಂಗ್ರೆಸ್ ಸರ್ಕಾರ ಉತ್ಪಾದನೆ ಮಾಡ್ತಾ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಸಂಪದ್ಭರಿತವಾಗಿದೆ ಅನ್ನೋ ಕಾರಣಕ್ಕೆ ಅವರು ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ನಾವು ಅಧಿಕಾರಿಗಳು ಎಲ್ಲ ಒಂದು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡ್ತೀವಿ, ಮತ್ತು ಸರ್ಕಾರಕ್ಕೂ ಕೂಡ ನಾವು ಮನವರಿಕೆ ಮಾಡಿಕೊಟ್ಟು ಇದರಿಂದ ನಷ್ಟ ನಮ್ಮ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಆಗುತ್ತೆ ಅನ್ನೋದನ್ನು ತಿಳಿಸಿ ಇದನ್ನು ಹೇಗೆ ನಾವು ಹೋಗಲಾಡಿಸ್ಬೇಕು ಅದನ್ನು ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀವಿ. ಕೇಳಿಸ್ಕೊಳ್ಳಿ, ನಮ್ಮ ನೌಕರಿಗೆ ಯಾವುದೇ ತೊಂದರೆ ಆಗಲ್ಲ. ಕಾರಣ ನಮಗೆ ಟ್ರೈಪಾರ್ಟಿಯೇಟ್ ಅಗ್ರಿಮೆಂಟ್ ಅಂತ ಇದೆ. ನಮಗೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ನಮ್ಮ ಸಂಘ ಸಂಸ್ಥೆಗಳೆಲ್ಲ ಸೈನ್ ಮಾಡ್ಕೊಂಡಿದ್ದೀವಿ. ನಮ್ಮ ನೌಕರನ್ನ ರಿಮೂವ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು. ಯಾಕಂದರೆ ಮುನ್ನೆ ರಿಕ್ರೂಟ್ ಮಾಡದೇ ಇರ್ಬೋದು, ಇರ್ತಕ್ಕಂಥ ನೌಕರನ್ನ ರಿಮೂವ್ ಮಾಡೋಕ್ಕಾಗಲ್ಲ ಅವರು. ಹಾಗಾಗಿ ನೌಕರಿಗೆ ಏನಾದರೂ ತೊಂದರೆ ಆಗೋಗುತ್ತೆ ಅಂತಂದರೆ ಮುಂದೆ ನಮಗೆ ಕೊಡಬೇಕಾದಂಥ ಭತ್ಯೆಗಳು ಸವಲತ್ತುಗಳನ್ನು ಕೊಡದೇ ಇರ್ಬೋದು. ಹೀಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಕಿತ್ಕೊಳ್ಳೋಕ್ಕೆ ರೈಟ್ಸೇ ಇಲ್ಲ ನಮಗೆ.